ಕೊನೆಗೂ ಜಾತಿ ಗಣತಿ ಜೇನುಗೂಡಿಗೆ ಕಾಯಿ ಹಾಕಿದೆ ಸರ್ಕಾರ. ಕೆಲವು ಕ್ಷಣಗಳಲ್ಲಿ ಬಹುನಿರೀಕ್ಷಿತ ಜಾತಿ ಗಣತಿ ವರದಿ ಮಂಡನೆ. ಇದು ವೈಜ್ಞಾನಿಕವಾಗಿ ಸಮೀಕ್ಷೆ ಆಗಿಲ್ಲ, ಮನೆಗೆ ಹೋಗಿ ಸಮೀಕ್ಷೆ ನಡೆಸಿಲ್ಲ. ಅವ್ರ ರಾಜಕೀಯವಾಗಿ ಬೇಳೆ ಬೇಯಿಸ್ಕೊಳ್ಳೋದಿಕ್ಕೆ ಈ ಜಾತಿ ಗಣತಿಯನ್ನ ತರ್ತಾ ಇದ್ದಾರೆ ಅಂತ. ಕೆಲವೇ ಕ್ಷಣಗಳಲ್ಲೇ ಮಂಡನೆ ಆಗುತ್ತೆ ಜಾತಿ ಗಣತಿ. 154 ಕೋಟಿ ಖರ್ಚು ಮಾಡಿ ಮಾಡಿದಂತಹ ಸೆನ್ಸಸ್ ಇದು. ಕೆಲವೇ ಕ್ಷಣಗಳಲ್ಲೇ ಸಂಪುಟ ಸಭೆಯಲ್ಲಿ ಮಂಡನೆಯಾಗುತ್ತೆ ಜಾತಿ ಗಣತಿಯ ವರದಿ. ವಿರೋಧಿಗಳಿಗೆ ಸೈಲೆಂಟ್ ರಾಮಯ್ಯ ಟಕ್ಕರ್ ಕೊಡೋದಕ್ಕೆ ಮುಂದಾಗಿದ್ದಾರೆ. ಕ್ಲೈಮ್ಯಾಕ್ಸ್ ಹಂತದಲ್ಲಿದೆ ಬಹುನಿರೀಕ್ಷಿತ ಜಾತಿ ಗಣತಿ. ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆಯ ವರದಿ ಮಂಡನೆಗೆ ಕೌಂಟ್ ಡೌನ್ ಸ್ಟಾರ್ಟ್ ಆಗಿದೆ. ಅಂದಿನ ಅಧ್ಯಕ್ಷ ಜಯಪ್ರಕಾಶ್ ಹೆಗಡೆಯಿಂದ ಸರ್ಕಾರಕ್ಕೆ ವರದಿ ಹೋಗುತ್ತೆ. ಸಾಮಾಜಿಕ ನ್ಯಾಯದ ಹಿತದೃಷ್ಟಿಯಿಂದ 2015ರಲ್ಲಿ ಸಮೀಕ್ಷೆಯನ್ನ ಮಾಡಲಾಗಿದ್ದು ಎಚ್ ಕಾಂತರಾಜ್ ನಿಯೋಗದ ಅಧ್ಯಕ್ಷರಾಗಿದ್ದಾಗ ಮಾಡಿದಂತಹ ಸರ್ವೆ. ಜಾತಿ ಸಮೀಕ್ಷೆಗೆ ಆದೇಶಿಸಿದ ಮೊದಲ ಸಿಎಂ ಅನ್ನೋ ಹೆಗ್ಗಳಿಕೆಗೂ ಕೂಡ ಸಿದ್ದರಾಮಯ್ಯನವರು ಮುಂದಾಗ್ತಾರೆ. 2024ರಲ್ಲಿ ವರದಿಯನ್ನ ಸಲ್ಲಿಕೆ ಮಾಡಬೇಕು ಅಂತ ಇದ್ರು. ಆಗ ಸಾಕಷ್ಟು ಅಡೆತಡೆ ಬಂದಿತ್ತು, ಸಾಧಕ ಬಾಧಕ ನೋಡ್ಬೇಕಾಗಿತ್ತು. ಯಾಕಂದ್ರೆ ಕಳೆದ ವರ್ಷನೇ 14ನೇ ತಾರೀಕಿಗೆ ಜಾತಿ ಗಣತಿ ಕೈ ಸೇರಿತ್ತು. ಮುಚ್ಚಿದ ಲಕೋಟೆಯಲ್ಲಿ ಜಯಪ್ರಕಾಶ್ ಹೆಗಡೆ ಕಾವೇರಿ ನಿವಾಸದಲ್ಲೇ ಹೋಗಿ ಆ ವರದಿಯನ್ನ ಕೊಟ್ಟಿದ್ರು ಅವ್ರ ಕೈಗೆ. ಹೇಗಿದೆ ಜಾತಿ ಗಣತಿ ಅಂತ ಹೇಳಿ. ಸೊ ಈಗ ಅದು ವೈಜ್ಞಾನಿಕವಾಗಿಲ್ಲ, ಅದು ಅವೈಜ್ಞಾನಿಕವಾಗಿದೆ ಅಂತ ಹೇಳಿ ಆ ಸಮೀಕ್ಷೆಯನ್ನ ಕೆಲವರು ಬೇಡವೇ ಬೇಡ ಅಂತಿದ್ದಾರೆ. ಸೊ ಒಂದಷ್ಟು ಒಲವನ್ನ ತೋರಿಸ್ತಾ ಇದ್ದಾರೆ, ನೋಡೇ ಬಿಡೋಣ ಅಂತ ಹೇಳಿ. ಯಾಕಂದ್ರೆ ಪ್ರಬಲ ಸಮುದಾಯ ಲಿಂಗಾಯತ ಒಕ್ಕಲಿಗ ಎಲ್ಲಿ ನಾವು ಕೆಳ ಹೋಗ್ಬಿಡ್ತೀವಿ, ಹಿಂದುಳಿದ ವರ್ಗಗಳೇ ಹೆಚ್ಚಿದೆ ಅನ್ನುವಂಥದ್ದು ಎಲ್ಲೋ ಸಮೀಕ್ಷೆಯಲ್ಲಿ ಬಂದಿದೆ ಪರ್ಸೆಂಟೇಜ್ ವೈಸ್. ಸೊ ಹಾಗಾಗಿ ಏನಾಗುತ್ತೆ ಅನ್ನೋ ಕುತೂಹಲ ಇದ್ದು ಕೆಲವೇ ಕ್ಷಣಗಳಲ್ಲಿ ಸಿಎಂ ನೇತೃತ್ವದಲ್ಲಿ ನಡೆಯೋ ಕ್ಯಾಬಿನೆಟ್ನಲ್ಲಿ ವರದಿ ಮಂಡನೆಯಾಗಲಿದೆ. ವೀರಶೈವ ಲಿಂಗಾಯತ ಒಕ್ಕಲಿಗ ವಿರೋಧವನ್ನ ವ್ಯಕ್ತಪಡಿಸಿದ್ರೆ ಇತ್ತ ಜಾತಿ ಗಣತಿಗೆ ಒಂದಷ್ಟು ಜನ ಒಲವನ್ನ ತೋರ್ತಿದ್ದಾರೆ. ಎಸ್ ಬೋಸರಾಜು, ರಹೀಂ ಖಾನ್, ಎಚ್ ಸಿ ಮಹದೇವಪ್ಪ ಇವರೆಲ್ಲರೂ ಕೂಡ ಓಕೆ ಅಂತಿದ್ದಾರೆ. ಭೈರತಿ ಸುರೇಶ್, ಡಿ ಸುಧಾಕರ್, ಡಾಕ್ಟರ್ ಜಿ ಪರಮೇಶ್ವರ್ ಇವರೆಲ್ಲರೂ ಕೂಡ ಒಲವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಮತ್ತಷ್ಟು ಅಪ್ಡೇಟ್ಸ್ ಕೊಡ್ತಾರೆ ಪ್ರತಿನಿಧಿ ಬಸವರಾಜ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್, ಕೆಲವೇ ಕ್ಷಣಗಳಲ್ಲೇ ಬಹುನಿರೀಕ್ಷಿತ ಜಾತಿ ಗಣತಿ ವರದಿ ಮಂಡನೆಯಾಗುತ್ತೆ ಅಂತ ಹೇಳಿ ಎಷ್ಟೊತ್ತಿಗೆ ಆರಂಭವಾಗುತ್ತೆ ಕ್ಯಾಬಿನೆಟ್? ಯಾರೆಲ್ಲ ಇದ್ದಾರೆ?
ಪವಿತ್ರ, ಈಗಾಗಲೇ ಇವತ್ತು ಸಚಿವ ಸಂಪುಟ ಇನ್ನೇನು ಈಗ ಸಿಎಂ ಸಿದ್ದರಾಮಯ್ಯನವರು ಕೂಡ ವಿಧಾನಸೌಧಕ್ಕೆ ಆಗಮಿಸಿದ್ರು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಚಿವ ಸಂಪುಟ ಸಭೆ ಕೂಡ ಆರಂಭವಾಗುತ್ತೆ. ಈ ಒಂದು ಸಚಿವ ಸಂಪುಟ ಸಭೆಯಲ್ಲಿ ಈಗಾಗಲೇ ಜಾತಿಗಣತಿ ವರದಿಯನ್ನ ತೆಗೆದುಕೊಂಡು ಈಗಾಗಲೇ ವಿಧಾನಸೌಧಕ್ಕೂ ಕೂಡ ಮುಚ್ಚಿದ ಲಕೋಟೆಯಲ್ಲಿ ಕೂಡ ಆ ಒಂದು ಏನು ವರದಿ ಇದೆ ಆ ವರದಿಯ ಪ್ರತಿಗಳು ಕೂಡ ಈಗ ವಿಧಾನಸೌಧಕ್ಕೆ ಬಂದು ತಲುಪಿರ್ತಕ್ಕಂಥದ್ದು. ಆ ಒಂದು ವರದಿ ಏನಿದೆ ಆ ವರದಿಯಲ್ಲಿರ್ತಕ್ಕಂಥ ಅಂಶಗಳೇನು ಅನ್ನುವಂಥದ್ದನ್ನ ಇವತ್ತಿನ ಸಚಿವ ಸಂಪುಟದಲ್ಲಿ ಪ್ರಸ್ತಾಪ ಮಾಡ್ತಕ್ಕಂಥದ್ದು ಸಿಎಂ ಸಿದ್ದರಾಮಯ್ಯವರು. ಅದನ್ನ ಪ್ರಸ್ತಾಪ ಮಾಡಿ ಅದರಲ್ಲಿರ್ತಕ್ಕಂಥ ಅಂಶಗಳೇನು ಅನ್ನುವಂಥದ್ದು ಮತ್ತೆ ಅದಕ್ಕೆ ಸಚಿವ ಸಂಪುಟದಲ್ಲಿರ್ತಕ್ಕಂಥ ಸಚಿವರ ಒಂದಿಷ್ಟು ಅಭಿಪ್ರಾಯಗಳೇನು ಮತ್ತೆ ಅಲ್ಲಿರ್ತಕ್ಕಂಥದ್ದು ನಿಜವಾಗೂ ಕೂಡ ಕೆಲವೊಂದಿಷ್ಟು ನಾಯಕರು ಏನು ಆರೋಪಗಳನ್ನ ಮಾಡ್ತಾ ಇದ್ದಾರೆ, ಆ ಆರೋಪಗಳ ತಕ್ಕಂತೆ ಏನಾದ್ರು ಇದ್ದಾವ ಮತ್ತೆ ಅಲ್ಲಿರ್ತಕ್ಕಂಥ ಅಂಕಿ ಅಂಶಗಳೇನು ಇವೆಲ್ಲವನ್ನು ಕೂಡ ಇವತ್ತಿನ ಸಚಿವ ಸಂಪುಟ ಸಭೆಯಲ್ಲಿ ಚರ್ಚೆ ಕೂಡ ಮಾಡಲಾಗುತ್ತೆ. ಯಾಕಂತಂದ್ರೆ ಸಾಕಷ್ಟು ಕೋಟಿ ಹಣವನ್ನ ಖರ್ಚು ಮಾಡಿ 150 ಕೋಟಿ ಹೆಚ್ಚು ಹಣವನ್ನ ಖರ್ಚು ಮಾಡಿ ಆ ಒಂದು ಜಾತಿಗಣತಿ ವರದಿಯನ್ನ ಸಿದ್ಧಪಡಿಸಿದ್ದಾರೆ. ಆದ್ರೆ ಅದಕ್ಕೆ ಇದೀಗ ಅದನ್ನ ಅನುಷ್ಠಾನ ಮಾಡುವಂತ ನಿಟ್ಟಿನಲ್ಲಿ ಪರ ವಿರೋಧಗಳು ಕೂಡ ವ್ಯಕ್ತವಾಗ್ತಾ ಇದ್ದಾವೆ. ಅದು ಅವೈಜ್ಞಾನಿಕವಾಗಿದೆ ಅನ್ನುವಂಥದ್ದನ್ನು ಕೂಡ ಒಂದಿಷ್ಟು ಆರೋಪಗಳು ಇರತಕ್ಕಂಥದ್ದು. ಮತ್ತೊಂದು ಸಾರಿ ಈ ಒಂದು ಜಾತಿಗಣತಿ ವರದಿ ಸಿದ್ಧವಾಗಬೇಕು, ಈ ವರದಿ ಅನುಷ್ಠಾನ ಆಗೋದು ಬೇಡ ಅನ್ನುವಂಥದ್ದು ಕೆಲವೊಂದಿಷ್ಟು ನಾಯಕರ ಅಭಿಪ್ರಾಯ ಕೂಡ ಇರುವಂಥದ್ದು. ಹಾಗಾಗಿ ಇದೀಗ ಆ ಒಂದು ವರದಿಯಲ್ಲಿರ್ತಕ್ಕಂಥ ಅಂಕಿಅಂಶಗಳೇನು, ಅದರಲ್ಲಿರ್ತಕ್ಕಂಥ ಡಾಟಾಗಳೇನು, ಈಗಿರ್ತಕ್ಕಂಥ ಆರೋಪಗಳೇನು ಇವೆಲ್ಲವನ್ನು ಕೂಡ ಚರ್ಚೆ ಮಾಡಲಿಕ್ಕೆ ಈಗ ಸಿಎಂ ಸಿದ್ದರಾಮಯ್ಯ ನೇತೃತ್ವ ಕೂಡ ಸಚಿವ ಸಂಪುಟ ಸಭೆ ಆರಂಭವಾಗುವಂಥದ್ದು. ಸೊ ಈ ಒಂದು ನಿಟ್ಟಿನಲ್ಲಿ ಈಗಾಗಲೇ ಒಂದಿಷ್ಟು ಏನು ಒಕ್ಕಲಿಗ ಸಮುದಾಯ ಆಗಿರ್ಬೋದು, ಲಿಂಗಾಯತ ಸಮುದಾಯ ಆಗಿರ್ಬೋದು, ಎಲ್ಲ ಸಮುದಾಯದ ಸಚಿವರು ಕೂಡ ಈ ಒಂದು ಸಚಿವ ಸಂಪುಟ ಸಭೆಯಲ್ಲಿ ಇವತ್ತಿನ ಈ ಒಂದು ಏನು ಕಾಂತರಾಜ್ ಅವರ ವರದಿ ಏನಿದೆ ಇದರ ಬಗ್ಗೆ ಸಂಬಂಧಪಟ್ಟಂತ ಸಾಕಷ್ಟು ಚರ್ಚೆಗಳು ಕೂಡ ಇವತ್ತು ಸಚಿವ ಸಂಪುಟ ಸಭೆಯಲ್ಲಿ ಆಗುವಂತದ್ದು. ಪವಿತ್ರ. ಬಸವರಾಜ್, ಒಂದು ಕಡೆ ಈಗ ಪ್ರಬಲ ಸಮುದಾಯಗಳೇ ಅಂದ್ರೆ ಲಿಂಗಾಯತ ಒಕ್ಕಲಿಗ ಸಮುದಾಯದ ಒಂದಷ್ಟು ನಾಯಕರು ಒಲವನ್ನ ತೋರಿಸ್ತಾ ಇದ್ರೆ, ಒಂದಷ್ಟು ನಾಯಕರು ಬೇಡ ಈ ಜಾತಿ ಗಣತಿಯ ಲೆಕ್ಕಾಚಾರ ಇದೆಲ್ಲೋ ತಲೆ ಕೆಳಗಾಗಬಹುದು ನಮ್ಮ ಲೆಕ್ಕಾಚಾರಗಳು ಅನ್ನುವಂಥ ನಿರೀಕ್ಷೆಯಲ್ಲಿ ಇದೆ. ಸೊ ಇನ್ ಕೇಸ್ ಇವತ್ತೇ ಮಂಡನೆಯಾದ್ರೆ ಸರ್ಕಾರದಲ್ಲಿ ಏನಾದ್ರೂ ಭಿನ್ನಾಭಿಪ್ರಾಯಗಳು ಬರಬಹುದಾ ಇದರಲ್ಲಿ ಅಂತ? ಪವಿತ್ರ, ಖಂಡಿತವಾಗ್ಲೂ ಈ ಒಂದು ವರದಿಯಲ್ಲಿ ಏನಿದೆ ಅಂಕಿ ಅಂಶಗಳನ್ನು ನೋಡೋದು ಹಿನ್ನೆಲೆಯಲ್ಲಿ ಇವತ್ತು ನಾವು ಕ್ಯಾಬಿನೆಟ್ ನಲ್ಲಿ ಇವತ್ತು ಚರ್ಚೆ ಮಾಡ್ತಾ ಇದ್ದೀವಿ ಅನ್ನುವಂಥದ್ದು ಕೆಲವೊಂದಿಷ್ಟು ನಾಯಕರ ಲೆಕ್ಕಾಚಾರ. ಈಗಾಗಲೇ ಪ್ರಿಯಾಂಕಾ ಖರ್ಗೆ ಅವರು ಕೂಡ ಹೇಳಿರ್ತಕ್ಕಂಥದ್ದು, ಮೊದಲು ವರದಿಯಲ್ಲಿ ಏನಿದೆ ಅನ್ನುವಂಥದ್ದನ್ನು ನಾವು ನೋಡ್ತೇವೆ. ಮತ್ತೆ ಸರ್ಕಾರದ ಮಟ್ಟದಲ್ಲಿ ಕೂಡ ಕೆಲವೊಂದಿಷ್ಟು ಅಂಕಿಅಂಶಗಳು ಇರ್ತವೆ, ಅವುಗಳಿಗೂ ಇವುಗಳಿಗೂ ಒಂದಿಷ್ಟು ತಾಳೆ ಹಾಕುವಂತ ಸಂದರ್ಭದಲ್ಲಿ ಅದನ್ನು ಕೂಡ ನೋಡಿ ಮುಂದಿನ ಕ್ರಮ ಕೈಗೊಳ್ತೇವೆ ಅನ್ನುವಂಥ ಮಾತನ್ನು ಕೂಡ ಹೇಳಿರುವಂಥದ್ದು. ಆದ್ರೆ ಇಲ್ಲಿ ಚಲುವರಾಯ ಕೂಡ ಹೇಳಿರ್ತಕ್ಕಂಥದ್ದು, ನಮ್ಮ ಅಂದ್ರೆ ಒಕ್ಕಲಿಗ ಸಮುದಾಯ ಮತ್ತೆ ಲಿಂಗಾಯತ ಸಮುದಾಯ ಯಾವುದೇ ಕಾರಣ ವಿರೋಧಿಲ್ಲ, ಆದ್ರೆ 10 ವರ್ಷಗಳಾಗಿರೋದ್ರಿಂದ ಅದು ಒಂದ್ ಕಡೆ ರಿವ್ಯೂ ಆಗ್ಬೇಕು ಅಥವಾ ಅದರಲ್ಲಿ ಇರ್ತಕ್ಕಂಥ ಅಂಕಿ ಅಂಶಗಳು ಎಲ್ಲೋ ಒಂದ್ ಕಡೆ ವೈಜ್ಞಾನಿಕವಾಗಿರ್ತಕ್ಕಂಥದ್ದಿಲ್ಲ ಅನ್ನುವಂತಹ ಆರೋಪಗಳಿದಾವೆ. ಆ ಆರೋಪಕ್ಕೆ ತಕ್ಕಂತೆ ನಾವು ಅದನ್ನ ಚರ್ಚೆ ಮಾಡಬೇಕು. ಚರ್ಚೆ ಮಾಡಿ ಅದಕ್ಕೊಂದು ಸಬ್ ಕಮಿಟಿ ಏನಾದ್ರು ಮಾಡ್ಬೇಕಾ ಅನ್ನುವಂಥದ್ದು, ಕ್ಯಾಬಿನೆಟ್ ನ ಒಂದು ಸಬ್ ಕಮಿಟಿ ಮಾಡಿ ಮತ್ತೆ ಅದರಲ್ಲಿ ಚರ್ಚೆ ಮಾಡ್ಬೇಕಾ ಅಥವಾ ಅದರಲ್ಲಿ ಇರ್ತಕ್ಕಂಥ ಅಂಕಿ ಅಂಶಗಳೇನು ಅನ್ನುವಂಥದ್ದನ್ನ ನಾವು ತಿಳ್ಕೊಳ್ತೇವೆ ಅನ್ನುವಂಥದ್ದು. ಹಾಗಾಗಿ ಇವತ್ತಿನ ಒಂದು ಕ್ಯಾಬಿನೆಟ್ ನಲ್ಲಿ ಆ ವರದಿಯಲ್ಲಿ ಏನಿದೆ ಅನ್ನುವಂಥದ್ದು ಮಾತ್ರ ಚರ್ಚೆ ಆಗುವಂತ ಎಲ್ಲಾ ಸಾಧ್ಯತೆ ಕೂಡ ಕಂಡು ಬರ್ತಾ ಇದ್ದಾವೆ. ಪವಿತ್ರ. ಥ್ಯಾಂಕ್ ಯು ಬಸವರಾಜ್ ಮಾಹಿತಿಗಾಗಿ.